ಕೆಲ ದಿನಗಳ ಹಿಂದೆ ಕರ್ನಾಟಕದಲ್ಲಿ ಒಬ್ಬ ನಕ್ಸಲನ್ನು ಎನ್ಕೌಂಟರ್ ಮಾಡಿ ಹಾಕಿದ್ರು. ಆ ನಕ್ಸಲ್ ಹೆಸರು ವಿಕ್ರಮ್ ಅಂತ. ವಿಕ್ರಮ್ ಅನ್ನುವಂತಹ ನಕ್ಸಲ್ನ ಎನ್ಕೌಂಟರ್ ಮಾಡಿದ ಮೇಲೆ ನಕ್ಸಲ್ ಆಕ್ಟಿವಿಟೀಸ್ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಬಹುತೇಕ ಕಡಿಮೆ ಪ್ರಮಾಣದಲ್ಲಿ, ಎಷ್ಟು ಕಡಿಮೆ ಆಗಿತ್ತು ಅಂತಂದರೆ ನಕ್ಸಲರು ಇದಾರೋ ಇಲ್ವೋ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ವಾತಾವರಣ ಕರ್ನಾಟಕದಲ್ಲಿ ಸೃಷ್ಟಿಯಾಗಿತ್ತು ಆಫ್ಟರ್ ದ ಎನ್ಕೌಂಟರ್ ಆಫ್ ನಕ್ಸಲ್ ವಿಕ್ರಮ್. ಆದರೆ ಈಗ ಒಂದಲ್ಲ ಎರಡಲ್ಲ 6 ಜನ ನಕ್ಸಲರು ಈಗ ಮುಖ್ಯಮಂತ್ರಿಯ ಎದುರಿಗೇನೆ ಶರಣಾಗತಿ ಆಗಿದ್ದಾರೆ. ಆದರೆ ಅವರು ತಮ್ಮ ವೆಪನ್ಸ್ಗಳ ಮೂಲಕ, ಆಯುಧಗಳ ಮೂಲಕ ಸರೆಂಡರ್ ಆಗಿಲ್ಲ. ಆಯುಧಗಳನ್ನೆಲ್ಲ ಕಾಡಿನಲ್ಲಿ ತಮಗೆ ಬೇಕಾದಂತಹ ನಿರ್ಜನ ಪ್ರದೇಶದಲ್ಲಿ ಆಯುಧಗಳನ್ನು ಇಟ್ಟುಬಿಟ್ಟು ಈಗ ಬಂದು ಹ್ಯಾಂಡ್ಸ್ ಅಪ್ ಅಂತ ಹೇಳಿ ಸರೆಂಡರ್ ಆಗಿದ್ದಾರೆ. ಈಗಲೂ ಕೂಡ ಶೃಂಗೇರಿಯ ದಟ್ಟವಾದಂತಹ ಅರಣ್ಯ ಪ್ರದೇಶದಲ್ಲಿ ಅವರಿಗೆ ಬೇಕಾದಂತಹ ಮತ್ತು ಅವರು ಬಳಸಿದಂತಹ ಆಧುನಿಕ ಆಯುಧಗಳನ್ನು ತೆಗೆದಿಟ್ಟಿದ್ದಾರೆ, ಬಚ್ಚಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಕೇಳಿ ಬಂದಿದೆ. ಈ 6 ಜನ ಅಷ್ಟೇನಾ, ಅಥವಾ ಇನ್ನೂ ಹೆಚ್ಚಿನ ನಕ್ಸಲ್ ಆ್ಯಕ್ಟಿವಿಟಿಗಳು ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆನಾ, ಅಥವಾ ಅವರೆಲ್ಲ ಎಲ್ಲಿ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು.